ಶಾಂತನು, ಏನಾಯ್ತು? ಯಾಕೆ ಇಷ್ಟು ಕೋಪದಲ್ಲಿದ್ಯಾ? ಮಗುನ ನಮ್ಮಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದಾನೆ ಆ ಶೀಲಂ. ಮಗು ಕಿಡ್ನಾಪ್ ಆಗಿರೋ ಜಾಗನ ಉಪಾಯವಾಗಿ ಕಂಡಿದ್ದಾನೆ. ಈಗೇನ್ ಮಾಡ್ತೀಯ? ವಿಷುನು ನಮ್ಮ ಹತ್ರ ಇಲ್ಲ, ಮಗುನು ನಮ್ಮ ಹತ್ರ ಇಲ್ಲ. ಹೀಗೆ ಆದ್ರೆ ಭಿಕ್ಷಾ ಪಾತ್ರೆ ಗ್ಯಾರಂಟಿ. ಆ ಶೀಲಂ ಮಗುನ ಮನೆಗೆ ಕರ್ಕೊಂಡು ಹೋಗ್ಬಾರ್ದು. ಈಗ ಎಲ್ರಿಗೂ ಗೊತ್ತಾಗೋ ಹಾಗೆ ಮಗುನ ಕಿಡ್ನಾಪ್ ಮಾಡು. ನಾವು ಸೋತ್ರೆ ಸತ್ತ ಹಾಗೆ ಶಾಂತನು. ಅಮ್ಮ, ನಮ್ಮ ಹುಡುಗರು ಹೇಳೋ ಪ್ರಕಾರ ಮಗು ಶೀಲಂ ಹತ್ರನೂ ಇಲ್ವಂತೆ. ಮಗು ಎಲ್ಲಿ ಅಂತ ಅವನೇ ಹುಡುಕ್ತಾ ಇದ್ದಾನಂತೆ. ಇದೆಲ್ಲ ಅವನು ಆಡ್ತಿರೋ ನಾಟಕ. ಮೊದಲು ಹೋಗಿ ಅಲ್ಲಿ ಏನು ನಡೀತಿದೆ ಅಂತ ನೋಡು. ಯಾವುದೇ ಕಾರಣಕ್ಕೂ ಮಗು ಮನೆ ಸೇರಬಾರ್ದು. ಸೇರಿದ್ರೆ ನಾವು ಸತ್ತಾಗೆ ಶಾಂತನು. ಮುಂದೆ ಬೇರೆ ಯಾವ ದಾರಿನೂ ಇಲ್ಲ. ಈಗ ರಂಗೋಲಿ ಕೆಳಗೆ ನುಗ್ತಾ ಇದ್ದೀನಿ. ಅನ್ಕೊಂಡಿರ್ಬೋದು ಶಾಂತನು ಬರ್ಬಾತಾಗಿ ಹೋದ ಅಂತ. ತುಂಬಾ ಖುಷಿಯಲ್ಲಿ ಮೆರೆದಾಡ್ತಾ ಇದ್ದಾನೆ ಅನ್ಸುತ್ತೆ. ಆ ಖುಷಿನ ಹಾಳು ಮಾಡುವಂತ ಒಂದು ಒಳ್ಳೆ ಸಾಕ್ಷಿನ ನಾನು ಹುಡುಕಿಟ್ಟಿದ್ದೀನಿ. ಅದು ನಾವು ನೋಡಿದ್ರೆ ಈ ಜನ್ಮ ಮಾತ್ರ ಅಲ್ಲ, ಮುಂದೆ ಎಷ್ಟು ಜನ್ಮ ಇದ್ರೂ ಕೂಡ ನಮ್ಮ ಮಾತನ್ನ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ ಅಂತ ನಾನು ನಿನ್ನನ್ನು ಕೇಳೋದಿಲ್ಲ. ಒಟ್ಟಿನಲ್ಲಿ ಶೀಲಂ ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ ನನಗೆ. ಮೈತ್ರಿನ ನೋಡಿದ್ಮೇಲೆ ನಮ್ಮ ಮಾತನ್ನ ಕೇಳಲೇಬೇಕು ಅಲ್ವಾ ಅಮ್ಮ? ಏನು ಮೈತ್ರಿನ? ಮೈತ್ರಿ ಬಂದಿದ್ದಾಳ? ಬರಲಿಲ್ಲ, ಕರ್ಕೊಂಡು ಬಂದು. ನನಗೆ ಗೊತ್ತಿತ್ತು ಮಗು ವಿಷಯದಲ್ಲಿ ಮುಂದೆ ಏನಾದರೂ ಒಂದು ಸಮಸ್ಯೆ ಆಗೇ ಆಗುತ್ತೆ ಅಂತ. ಅದಕ್ಕೆ ಮೊದಲೇ ನಾನು ಈ ಪ್ಲಾನ್ ಮಾಡಿದ್ದೆ. ನಿನ್ನ ಮಾತು ಕೇಳಿದ್ಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂತು. ಶೀಲಂನ ಕಟ್ಟಾಕೋದಕ್ಕೆ ಮೈತ್ರಿ ಒಳ್ಳೆ ಹಗ್ಗ ಆಗ್ತಾಳೆ ನೋಡು. ಊರುಳು ಕೂಡ ಆಗ್ತಾಳೆ. ಶೀಲಂ ಹತ್ರ ಮಗು ಇದ್ರೆ ಅವ್ನು ನಮಗೆ ತಂದು ಕೊಡಲೇಬೇಕು. ಒಂದು ವೇಳೆ ಮಗು ಇಲ್ಲ ಅಂದ್ರೂ ಕೂಡ ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ನಾನು ಬರ್ತೀನಮ್ಮ.
ಏನ್ ಗುರು ನಿನ್ನ ಹೆಸರು? ಎಷ್ಟು ಮುದ್ದಾಗಿದೆಯೋ. ನಿನ್ನನ್ನು ಬಿಡಲ್ವಲ್ಲ, ಈ ಚಿಕ್ಕ ಪಾಪನು ಕಿಡ್ನಾಪ್ ಮಾಡ್ತಾರಲ್ಲ.